ಲಂಕಾಧಿಪತಿ ರಾವಣನ ಸಂಹರಿಸಿದ ಶ್ರೀರಾಮನಿಗೆ ಒಂದು ದೊಡ್ಡ ಧರ್ಮ ಸಂಕಟ ಎದುರಾಯಿತು. ರಾವಣನು ಮಹಾಶಿವಭಕ್ತ ಮತ್ತು ಬ್ರಾಹ್ಮಣನಾಗಿದ್ದರಿಂದ ಅವನನ್ನು ವಧೆ ಮಾಡಿದ ಶ್ರೀರಾಮನಿಗೆ ಬ್ರಾಹ್ಮತ್ಯ ದೋಷ ಸುತ್ತಿತ್ತು. ಇದರಿಂದ ಮುಕ್ತಿ ಪಡೆಯಲು ಋಷಿಮುನಿಗಳ ಸಲಹೆಯಂತೆ ಶಿವಲಿಂಗದ ಪೂಜೆ ಮಾಡಬೇಕಾಗಿತ್ತು. ಕೂಡಲೇ ಶ್ರೀರಾಮನ ಆಜ್ಞೆಯಂತೆ ಹನುಮಂತನು ಪವಿತ್ರ ಶಿವಲಿಂಗವನ್ನು ತರಲು ಕೈಲಾಸ ಪರ್ವತಕ್ಕೆ ಧಾವಿಸುವನು. ಆದರೆ ಪೂಜೆಯ ಶುಭ ಮುಹೂರ್ತ ಹತ್ತಿರ ಬರುತ್ತಿದ್ದರೂ ಕೈಲಾಸಕ್ಕೆ ಹೋಗಿದ್ದ ಹನುಮಂತ ಬರಲಿಲ್ಲ. ಆಗ ಸೀತಾದೇವಿಯು ಸಮುದ್ರದ ಮರಳಿನಿಂದಲೇ ಒಂದು ಸುಂದರ ಶಿವಲಿಂಗವನ್ನು ನಿರ್ಮಿಸುವಳು. ಶ್ರೀರಾಮನು ಆ ಮರಳಿನ ಲಿಂಗಕ್ಕೆ ಸಂಪೂರ್ಣ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಶಿವನ ಅನುಗ್ರಹವನ್ನು ಪಡೆಯುತ್ತಾರೆ. ಅಷ್ಟರಲ್ಲಿ ಹನುಮಂತನು ಕೈಲಾಸದಿಂದ ಭವ್ಯವಾದ ಕಲ್ಲಿನ ಲಿಂಗವನ್ನು ಹೊತ್ತು ತಂದನು. ಆದರೆ ಅದಾಗಲೇ ಪೂಜೆ ಮುಗಿದಿರುವುದನ್ನು ನೋಡಿ ದುಃಖಿತನಾದ. ಹನುಮಂತನ ಬೇಸರ ದೂರ ಮಾಡಲು ಶ್ರೀರಾಮನು ಈ ಮರಳಿನ ಲಿಂಗವನ್ನು ತೆಗೆದು ನೀನು ತಂದ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸು ಎಂದಾಗ ಹನುಮಂತನು ತನ್ನ ಸಂಪೂರ್ಣ ಶಕ್ತಿಯಿಂದ ಎಳೆದರೂ ಆ ಮರಳಿನ ಲಿಂಗ ಎದ್ದೇಳಲಿಲ್ಲ. ಆಗ ಹನುಮಂತನಿಗೆ ಭಕ್ತಿಯ ಮಹತ್ವ ತಿಳಿಯಿತು. ಶ್ರೀರಾಮನು ಹನುಮಂತನು ತಂದಂತಹ ಲಿಂಗವನ್ನು ಅದರ ಪಕ್ಕದಲ್ಲೇ ಪ್ರತಿಷ್ಠಾಪಿಸಿ ಅದಕ್ಕೆ ವಿಶ್ವಲಿಂಗ ಎಂದು ಹೆಸರಿಟ್ಟರು. ಹಾಗಾಗಿ ಇಂದು ಕೂಡ ರಾಮೇಶ್ವರಂಗೆ ಹೋಗುವ ಭಕ್ತರು ಮೊದಲು ಹನುಮಂತ ತಂದ ಲಿಂಗಕ್ಕೆ ಪೂಜೆ ಮಾಡಬೇಕು ಎಂಬ ನಿಯಮವಿದೆ. ಇದು ರಾಮ ಮತ್ತು ಹನುಮರ ಭಕ್ತಿಯ ಸಾಕ್ಷಿ. ಈಗ ನಾವು ಹೋಗ್ತಿರುವಂಥದ್ದು ಅಗ್ನಿತೀರ್ಥಮ್ಗೆ ಆಯಿತಾ. ಸೊ ಅಗ್ನಿತೀರ್ಥಮ್ ಅಂತ ಹೇಳುವಂಥದ್ದು ಒಂದು ಸಮುದ್ರ ನೋಡಿ. ಸೊ ಇತಿಹಾಸ ಏನು ಹೇಳ್ತದೆ ಅಂತ ಹೇಳಿದರೆ, ಇಲ್ಲಿ ಶ್ರೀರಾಮ ರಾವಣನ ಲಂಕೆಯಲ್ಲಿ ಕೊಂದು ಬಂದಾಗ ಅವನ ಪಾಪ ಏನಿದೆ, ರಾವಣನನ್ನು ಕೊಂದ ಪಾಪ ಏನಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಈ ಬೀಚಲ್ಲಿ ಬಂದು ಸ್ನಾನ ಮಾಡಿದರು. ಈ ಬೀಚಲ್ಲಿ ಬಂದು ತಮ್ಮ ಪಾಪಗಳನ್ನು ನಿವಾರಣೆ ಮಾಡಿದರು ಅಂತ ಹೇಳ್ತದೆ. ಸೊ ಹಾಗಾಗಿ ಜನರು ಈಗಲೂ ಬಂದು ಇಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳು ಗೊತ್ತೋ ಗೊತ್ತಿಲ್ಲದೆ ಮಾಡಿದಂತಹ ಪಾಪಗಳನ್ನು ನಿವಾರಣೆ ಮಾಡಲಿಕ್ಕೆ ಬರ್ತಾರೆ. ಕೆಲವೊಮ್ಮೆ ನಾವು ಗೊತ್ತಿಲ್ಲದೆಯೋ ಪಾಪಗಳನ್ನು ಮಾಡ್ತೀವಿ. ಈ ತೊಳ್ಳೆ ನೋಡಿತೀವಿ, ಇರುವೆಯನ್ನು ನೋಡಿತೀವಿ. ಎಲ್ರಿಗೂ ಬದುಕುವಂತಹ ಹಕ್ಕಿದೆಯಲ್ಲ. ಸೊ ಹಾಗಾಗಿ ನೀವು ಕೂಡ ಪಾಪ ಮಾಡಲಿಲ್ಲ ಅಂತ ಅಂದ್ಕೊಂಡ್ರೆ ಕೆಲವೊಮ್ಮೆ ಯೋಚನೆ ಮಾಡಿ ನೊಮ್ಮೆ. ಭಾರತದಲ್ಲಿ 12 ಜ್ಯೋತಿರ್ಲಿಂಗ ಇದೆ. ಅದರಲ್ಲಿ ಒಂದು ಜ್ಯೋತಿರ್ಲಿಂಗ ಇಲ್ಲಿದೆ. ಸೊ ಯಾವುದು ಈ ಜ್ಯೋತಿರ್ಲಿಂಗ, ಏನಿದ್ರ ವಿಶೇಷತೆ ಅಂತ ನೋಡುವ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತಿರುವಂಥದ್ದು ತಮಿಳ್ನಾಡಿನ ರಾಮೇಶ್ವರಮಲ್ಲಿ ಆಯಿತಾ. ಸೊ ಇಲ್ಲಿ ಮೋಸ್ಟ್ಲಿ ಹೊರಗಡೆ ಎಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ, ಯಾಕಂದರೆ ಇದು ತುಂಬಾ ಜನ ಬರುವಂತಹ ಜಾಗ ಅಲ್ಲ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳೋದಂದರೆ, ನೀವು ಹೇಗೆ ಇಲ್ಲಿ ಬರ್ಬೋದು ಮತ್ತು ಇಲ್ಲಿ ರಾಮೇಶ್ವರಕ್ಕೆ ಬಂದರೆ ಏನೆಲ್ಲ ನೀವು ನೋಡ್ಬೋದು ಮತ್ತು ರಾಮೇಶ್ವರದ ಇತಿಹಾಸ ಏನು ಅದನ್ನೆಲ್ಲ ತೋರಿಸ್ತೇನೆ. ರಾಮೇಶ್ವರದಲ್ಲಿ ಇಲ್ಲಿ ದೇವಸ್ಥಾನ ಮಾತ್ರ ಅಲ್ಲ, ಅದು ಬಿಟ್ಟು ಸಾಕಷ್ಟು ಜಾಗಗಳಿದೆ. ಸೊ ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನ. ಸೊ ನೀವೇನ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾಕೆಂದರೆ ನೀವು ನೆಕ್ಸ್ಟ್ ಟೈಮ್ ರಾಮೇಶ್ವರ ಬಂದಾಗ ನೀವು ಕೂಡ ಇಲ್ಲಿ ಬಂದು ಯಾವುದೆಲ್ಲ ಜಾಗಗಳನ್ನು ನೋಡ್ಬೋದು ಅಂತ ಹೇಳ್ತೇನೆ. ಸೊ ಆ್ಯಕ್ಚುಲಿ ರಾಮೇಶ್ವರಂ ಬರೋದಂತಾದರೆ ನಿಮಗೆ ಸಾಕಷ್ಟು ದೇವಸ್ಥಾನಗಳನ್ನು ನೋಡ್ಬೋದು. ಹಾಗೆಯೇ ಇಲ್ಲಿ ತುಂಬಾ ಫೇಮಸ್ ಆಗಿರುವಂಥದ್ದು ಧನುಷ್ಕೋಡಿ ಎಂಡ್ ಪಾಯಿಂಟ್ ಆಯಿತಾ, ಇದು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ. ಸೊ ಅದು ಕೂಡ ತುಂಬಾ ಫೇಮಸ್. ಬಟ್ ಇದರ ಒಳಗಡೆ ಹಿಂದೆಗಡೆ ಇರುವಂಥದ್ದು ದೇವಸ್ಥಾನ. ಸೊ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಇಲ್ಲ. ನಾನು ಕೂಡ ನಿಮ್ಗೆ ಗೊತ್ತು, ನಾನು ದೇವಸ್ಥಾನದಲ್ಲೆಲ್ಲ ವೀಡಿಯೋ ಮಾಡೋದಿಲ್ಲ ಅಂತ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದು ದೇವಸ್ಥಾನದಲ್ಲಿ ದರ್ಶನ ಮಾಡಿ ಅದಾದಮೇಲೆ ಬಂದದ್ದಾಯ್ತಾ. ಸೊ ಹಾಗಾಗಿ ದೇವಸ್ಥಾನ ದರ್ಶನ ಅಂದರೆ ಇಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ. ಸೊ ಆಗಲೇ ಹೇಳಿದಾಗೆ ಭಾರತದಲ್ಲಿರುವಂತಹ 12 ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರದ ಜ್ಯೋತಿರ್ಲಿಂಗ ಕೂಡ ಒಂದು ಮತ್ತು ತುಂಬಾ ವಿಭಿನ್ನವಾದಂಥದ್ದು ಬೇರೆ ಜ್ಯೋತಿರ್ಲಿಂಗಕ್ಕೆ ಕಂಪೇರ್ ಮಾಡಿದರೆ. ಸೊ ಅದು ಯಾಕೆ ವಿಭಿನ್ನ ಅಂತ ಹೇಳ್ತೇನೆ ಈ ವಿಡಿಯೋದ ಮುಂದೆ ಹೋಗ್ತಾ. ಹಾಗೆಯೇ ಬೆಳಿಗ್ಗೆ ನಾನು 4 o'clockಗೆ ಎದ್ದು ಇಲ್ಲಿಂದ ಸ್ಫಟಿಕ ದರ್ಶನಂ ಅಂತ ಇದೆ, ಅದು ಕೇವಲ 1 ಗಂಟೆ ಮಾತ್ರ ಇರೋದು, 4 ರಿಂದ 5 ತನಕ ಮಾತ್ರ. ಸೊ ಅದರಲ್ಲಿ ಕೂಡ ಹೋಗಿ ಸ್ಫಟಿಕಲಿಂಗ ದರ್ಶನ ಮಾಡಿ ಅದಾದಮೇಲೆ ಇಲ್ಲಿ ಅಗ್ನಿತೀರ್ಥಮ್ ಅಂತ ಒಂದಿದೆ, ಬೀಚಲ್ಲಿ ಸ್ನಾನ ಮಾಡಬೇಕು. ಈ ರಾಮದೇವರೇನಿದ್ದಾರೆ ಅವರು ಕೂಡ ಇಲ್ಲಿ ಬಂದು ಪಾಪಗಳನ್ನು ನಾಶ ಮಾಡಿದರು ಅಂತ ಒಂದು ನಂಬಿಕೆ. ಸೊ ಹಾಗಾಗಿ ಜನರು ಇಲ್ಲಿ ಬಂದು ಆ ಬೀಚಲ್ಲಿ ಸ್ನಾನ ಮಾಡಿ
ತಮ್ಮ ಪಾಪಗಳೇನಿದೆ, ಗೊತ್ತೋ ಗೊತ್ತಿಲ್ಲದೆ ಮಾಡಿದಂತಹ ಪಾಪಗಳೇನಿದೆ ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಬರ್ತಾರೆ. ಹಾಗೆಯೇ ಇಲ್ಲಿ 22 ಕುಂಡಗಳು ಕೂಡ ಉಂಟಾಯ್ತಾ. 22 ಕುಂಡದಲ್ಲಿ ಆ 22 ಬಾವಿಯಲ್ಲಿ ಆ ಎಲ್ಲ ಬಾವಿಯ ನೀರನ್ನು ನಿಮ್ಮ ಮೇಲೆ ಹಾಕ್ತಾರೆ. ಸೊ ಅದರಂದು ತುಂಬಾ ಪುಣ್ಯದ ಕೆಲಸ ಅಲ್ವಾ. ಸೊ ಹಾಗಾಗಿ ಖಂಡಿತ ನೀವೆಲ್ಲಿ ಬರೋದಂತಾದರೆ ರೂಮ್ ಲಾಡ್ಜ್ ಎಲ್ಲ ಜಾಸ್ತಿ ಉಂಟು, ಬಟ್ ಅಷ್ಟೊಂದು ಕ್ಲೀನ್ ಇಲ್ಲ. ಸೊ ನೀವು ಬರೋದಂತಾದರೆ ಕರೆಕ್ಟ್ ಪ್ಲ್ಯಾನ್ ಮಾಡಿ ಕರೆಕ್ಟ್ ಬುಕ್ ಮಾಡಿ ಬನ್ನಿ. ಬಟ್ ಹೋಟೆಲ್ ಈ ರೆಸ್ಟೋರೆಂಟ್ಸ್ಗಳೇನಿದೆ ಅದು ಸಾಕಷ್ಟು ಉಂಟು, ಅದಕ್ಕೇನು ಟೆನ್ಷನ್ ಇಲ್ಲ. ನೋಡಿ ಸೊ ನಾವೀಗ ಇಲ್ಲಿಂದ ಹೋಗ್ತಾ ಇರುವಂಥದ್ದು ಅಗ್ನಿತೀರ್ಥಂ ಅಂತ. ಸೊ ಅಗ್ನಿತೀರ್ಥಂನ ಅಲ್ಲಿನ ಒಂದು ಏನು ವಿಶೇಷತೆ ಅದು ಕೂಡ ಹೇಳ್ತೇನೆ. ಜೈ ಶ್ರೀರಾಮ್. ನಾನು ಲಾಸ್ಟ್ ಇಯರ್ ಕಾಶಿ ಹೋಗಿದ್ದೆ. ಸೊ ಕಾಶಿಗೆ ಕಂಪೇರ್ ಮಾಡಿದರೆ ಅಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ ಇಲ್ಲಿ. ಸೊ ಕೆಲವೊಮ್ಮೆ ಇಲ್ಲಿ ಫೋನ್ ಕೊಂಡೋಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ, ಬಟ್ ಫೋನ್ ಕೊಂಡೋಗ್ಬೋದು. ಸುಮಾರು ಜನ ಕೊಂಡೋಗಿದ್ರು. ರೂಲ್ಸ್ ಏನು ಚೆಕ್ ಮಾಡೋದಿಲ್ಲ, ಬಟ್ ನೀವೇನಾದರೂ ಬಂದರೆ ಫೋನ್ ಕೊಂಡೋಗಬೇಡಿ. ಚೆಕ್ ಮಾಡಿದರೆ ವಾಪಸ್ ನೀವು ಲೈನಿಂದ ಹೊರಗೆ ಬಂದು ಕ್ಲಾಕ್ ರೂಮಲ್ಲಿ ಇಟ್ಟು ಅದಾದಮೇಲೆ ವಾಪಸ್ ಹೋಗಬೇಕಾಗ್ತದೆ. ಸೊ ಹಾಗೆ ದೇವಸ್ಥಾನದ ವ್ಲಾಗ್ ಮಾಡಲಿಕ್ಕೆಲ್ಲ ನನಗೆ ಅಷ್ಟೊಂದು ಮನಸ್ಸು ಬರೋದಿಲ್ಲ, ಬಟ್ ಈ ವ್ಲಾಗ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗೋದಂತೂ ಗ್ಯಾರಂಟಿ. ಯಾಕೆಂದರೆ ನಾನು ರಾಮೇಶ್ವರಕ್ಕೆ ಬರ್ತಿರುವಂಥದ್ದು ಫಸ್ಟ್ ಟೈಮ್ ಆಯಿತಾ. ಸೊ ತುಂಬ ಕಷ್ಟ ಆಯಿತು ರಾಮೇಶ್ವರಂಗೆ, ಅದು ಕೂಡ ಒಬ್ಬನೇ. ಸೊ ನೀವು ಈ ವ್ಲಾಗ್ ನೋಡಿ ಆರಾಮ್ಸೆ ಬರ್ಬೋದು, ಎಲ್ಲಿ ಸ್ಟೇ ಆಗ್ಬೋದು, ಎಲ್ಲಿಂದ ಎಲ್ಲಿ ಹೋಗ್ಬೋದು ಅಂತ. ಸೊ ನೀವೇನೋ ರಾಮೇಶ್ವರಕ್ಕೆ ಫಸ್ಟ್ ರೀಚ್ ಆದಾಗ ನನ್ನ ಹಿಂದೆ ಕಡೆ ಕಾಣಿಸ್ತಿರುವಂಥದ್ದು ಈ ರಾಮೇಶ್ವರದ ಮಂದಿರ ಅಥವಾ ಈ ಜ್ಯೋತಿರ್ಲಿಂಗ ಇರುವಂತಹ ಜಾಗ. ಸೊ ಆಗಲೇ ಹೇಳಿದಾಗೆ 4 to 5 ಹೊತ್ತಿಗೆ ಬಂದರೆ ನಿಮಗೆ ಇಲ್ಲಿ ಸ್ಫಟಿಕ ದರ್ಶನ ಇದೆ. ಅದಾದಮೇಲೆ ಅಲ್ಲಿಂದ ಸೀದಾ ಅಗ್ನಿತೀರ್ಥಮಿಗೆ ಬರಬೇಕು. ಅಗ್ನಿತೀರ್ಥಮಿಗೆ ಬಂದು ಸ್ನಾನ ಮಾಡಿ ನಿಮ್ಮ ಪಾಪ ಏನಿದೆ ಅದನ್ನೆಲ್ಲ ನಾಶ ಮಾಡ್ಬೋದು, ಗೊತ್ತೋ ಗೊತ್ತಿಲ್ಲದೆಯೋ ಮಾಡಿದಂತಹ ಪಾಪ. ಈಗ ನಾವು ಇಲ್ಲಿಂದ ಹೋಗ್ತಿರುವಂತಹ ಜಾಗ 22 ಕುಂಡ್ ಅಂತಿದೆ, ಬಾಯ್ಸ್ ಕುಂಡ್ ಅಂತಿದೆ, ಅಥವಾ 22 ಬಾವಿಗಳು. ಇಲ್ಲಿಗೆ ಹೋಗಬೇಕಂತಾದರೆ ನಾವು 25 ರೂಪೀಸ್ ಚಾರ್ಜ್ ಕೊಡಬೇಕಾಯ್ತಾ. ಇಲ್ಲಿಗೆ 22 ಬಾವಿಯ ನೀರನ್ನು ನಮ್ಮ ಮೇಲೆ ಹಾಕ್ತಾರೆ. ಸೊ ಅದೊಂದು ತುಂಬಾ ಬೇರೆ ರೀತಿಯ ವಿಭಿನ್ನ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ರಾಮೇಶ್ವರ ಬಂದರೆ ಅದೊಂದು ನೀವು ಖಂಡಿತ ಮಾಡಲೇಬೇಕು. ಇದು ಕೂಡ ನನಗೆ ಗೊತ್ತಿರಲಿಲ್ಲ. ನಾನು ರಾಮೇಶ್ವರ ಅಂತ ಅಂದ್ಕೊಂಡಿದ್ದು ಕೇವಲ ಈ ಅಗ್ನಿತೀರ್ಥಂ ಮತ್ತು ಸೊ ನಾನು ಆ್ಯಕ್ಚುಲಿ ರಾಮೇಶ್ವರ ಅಂತ ಅಂದ್ಕೊಂಡಿದ್ದು ಕೇವಲ ಅಗ್ನಿತೀರ್ಥಂ ಮತ್ತು ಈ ದೇಗುಲ ಮಾತ್ರ, ಈ ಜ್ಯೋತಿರ್ಲಿಂಗ ಮಾತ್ರ ಅಂತ. ಬಟ್ ಅದರ ಒಳಗಡೆ ಸ್ಫಟಿಕಲಿಂಗ ಇದೆ. 4 ಗಂಟೆಯಿಂದ 5 ಗಂಟೆ ತನಕ ಸ್ಫಟಿಕಲಿಂಗವನ್ನು ತೋರಿಸ್ತಾರೆ. ಅದಾದಮೇಲೆ ಈ 22 ಕುಂಡ ಅಥವಾ 22 ಬಾವಿಗಳಲ್ಲಿ ನೀರು ಏನು ಚಿಮುಕ್ತಾರೆ ಅದು ಕೂಡ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ನೀವು ಕೂಡ ಖಂಡಿತ ಅಗ್ನಿತೀರ್ಥ ಹೋದಾದಮೇಲೆ ಈ ಬಾಯ್ಸ್ ಕುಂಡ ಏನಿದೆ ಅಲ್ಲಿಗೆ ಹೋಗಿ ಮತ್ತೆ ನೀವು ಜ್ಯೋತಿರ್ಲಿಂಗ ದರ್ಶನ ಮಾಡ್ಬೋದು. ಸೊ ಶಾಪಿಂಗ್ ಮಾಡೋದಂತಾದರೆ ಇಲ್ಲಿ ಶಾಪಿಂಗ್ ಕೂಡ ಸಾಕಷ್ಟಿದೆ ನೋಡಿ. ಸೀ ಶೆಲ್ಸ್ ಅಲ್ಲೇನುಂಟು ಅದೆಲ್ಲ. ಬಟ್ ರಿಯಲ್ ಇಲ್ಲಿನ ಕಷ್ಟ ಏನಂದರೆ ರೂಮ್ ಹುಡುಕೋದು ತುಂಬಾ ಕಷ್ಟ. ಯಾಕೆಂದರೆ ಕೆಲವು ರೂಮ್ ಬಜೆಟಲ್ಲಿ ಸಿಗ್ತದೆ, ಬಟ್ ಕ್ಲೀನ್ ಇರೋದಿಲ್ಲ. ನಾವು ಬೇರೆ ಕಡೆ ಎಲ್ಲ ಹೋಗಿ ಹೇಗಿರ್ತೇವೆ ಹಾಗೆ ಇರೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಕರೆಕ್ಟ್ ಒಮ್ಮೆ ಆನ್ಲೈನಲ್ಲಿ ಬುಕ್ ಮಾಡಿ ಅದಾದಮೇಲೆ ಬನ್ನಿ ಆಯಿತಾ. ಬಟ್ ರಿಯಲಿ ಒಂದು ಅದ್ಭುತ ದೇವಸ್ಥಾನ ಈ ರಾಮೇಶ್ವರಂ. ಖಂಡಿತ ಲೈಫಲ್ಲಿ ಒಮ್ಮೆ ಆದರೂ ಬನ್ನಿ. ನೀವು ಇಲ್ಲಿ ಬರೋದಂತಾದರೆ, ನಾನು ಆ್ಯಕ್ಚುಲಿ ಸೋಲೋ ಬಂದದ್ದು. ಇಲ್ಲಿ ಸೋಲೋ ಬರಬೇಕಾಗಿಲ್ಲ. ಇಲ್ಲಿ ನೀವು ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬಂದರೆ ಇನ್ನೂ ಉತ್ತಮ. ಯಾಕೆಂದರೆ ಇದು ಫ್ಯಾಮಿಲಿಯವರು ನೋಡಲೇಬೇಕಾದಂತಹ ಒಂದು ದೇವಸ್ಥಾನ. ಅಟ್ಲೀಸ್ಟ್ ಜೀವನದಲ್ಲಿ ಒಮ್ಮೆ ಒಂದಾದರೂ ಜ್ಯೋತಿರ್ಲಿಂಗವನ್ನು ನೋಡಲೇಬೇಕು. ಸೊ ನಮ್ಮ ಊರಿನ ಹತ್ತಿರನೇ ಇರುವಂತಹ ಈ ರಾಮೇಶ್ವರಂನ ಜ್ಯೋತಿರ್ಲಿಂಗ ಖಂಡಿತ ನೋಡಿ. ಇದಿಷ್ಟು ಇಲ್ಲಿನ ಕತೆ. ಸೊ ಹಾಗಾಗಿ ಬೇರೆ ಎಲ್ಲಿಯೂ ಹೋದರೂ ಕೂಡ 12 ಜ್ಯೋತಿರ್ಲಿಂಗಗಳಲ್ಲಿ ಎಲ್ಲಿಯೂ ಹೋದರೂ ಕೂಡ ಅಲ್ಲಿ ಶಿವಲಿಂಗವನ್ನು ನೀವು ಮುಟ್ಬೋದು. ಬಟ್ ಈ ಶಿವಲಿಂಗವನ್ನು ನೀವು ಮುಟ್ಲಿಕ್ಕೆ ಆಗೋದಿಲ್ಲ. ಸೊ ಇದಿಷ್ಟು ಇಲ್ಲಿನ ಶಿವಲಿಂಗನ ಬಗ್ಗೆ ಕತೆ. ಸೊ ನೀವಿಲ್ಲಿ ಬರಬೇಕಂತಾದರೆ, ಶಿವಲಿಂಗವನ್ನು ನೋಡಬೇಕಂತಾದರೆ ಆದಷ್ಟು ಏಪ್ರಿಲ್ ಮೇ ಟೈಮಲ್ಲಿ ಬರಬೇಡಿ. ಯಾಕಂದರೆ ತುಂಬ ಜನ ಇರ್ತಾರೆ. ಅದು ಬಿಟ್ಟು ವೀಕೆಂಡಲ್ಲಿ ಕೂಡ ಬರಲಿಕ್ಕೆ ಹೋಗಬೇಡಿ. ಅದು ಬಿಟ್ಟು ಯಾವಾಗ ಬೇಕಿದ್ರೂ ಬನ್ನಿ. ಬಟ್ ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಜಾಗ ಈ ರಾಮೇಶ್ವರಂ. ಸೊ ಖಂಡಿತ ಬನ್ನಿ. ಇಲ್ಲಿ ಬಂದರೆ ನೀವು ಬೆಳಿಗ್ಗೆ ಹೊತ್ತಲ್ಲಿ ದೇವಸ್ಥಾನ ದರ್ಶನ ಮಾಡಿ ಸಂಜೆ ಧನುಷ್ಕೋಡಿ ಹೋಗ್ಬೋದು, ಪಂಬನ್ ಬ್ರಿಡ್ಜ್ ನೋಡ್ಬೋದು. ಆ ಥರದ ಜಾಗ ಎಲ್ಲ ನೋಡಿ ಅದಾದಮೇಲೆ ನಿಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋಗ್ಬೋದು. ಸೊ ಇದಿಷ್ಟು ಹೇಳಬೇಕಿತ್ತು ನನ್ನ ಈ ವ್ಲಾಗಲ್ಲಿ. ಈ ವ್ಲಾಗ್
ತುಂಬ 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 ಸಣ್ಣದಾಗಿರುತ್ತೆ. ಜಸ್ಟ್ ಒಂದು ಇಲ್ಲಿ ಬಂದಾಗ ಯಾವುದೆಲ್ಲ ಜಾಗಕ್ಕೆ ಹೋಗ್ಬೋದು ಅದನ್ನು ಮಾತ್ರ ನಾನು ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ. ಸೊ ನೀವು ಕೂಡ ಖಂಡಿತ ರಾಮೇಶ್ವರಂ ನಿಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ ಯಾರಿದ್ದಾರೆ ಎಲ್ಲರ ಜೊತೆ ಬನ್ನಿ, ಒಂದಿನ ರಾಮೇಶ್ವರಂ ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನೀವು ರಾಮೇಶ್ವರಂ ಬರೋದಂತಾದರೆ ಫಸ್ಟಿಗೆ 4 o'clock 4 to 5 ಎವ್ರಿ ಡೇ 4 to 5 ಸ್ಫಟಿಕ ದರ್ಶನ ಇದೆ. ಸ್ಫಟಿಕ ದರ್ಶನ ಅಂತ ಹೇಳಿದರೆ ಸ್ಫಟಿಕದಲ್ಲಿ ಮಾಡಿದಂತಹ ಶಿವಲಿಂಗ ಅದು 1 ಗಂಟೆ ಮಾತ್ರ. ಸೊ ಅದಕ್ಕೆ ನೀವು 50 rupees ಎಂಟ್ರಿ ಫೀಸ್ ಕೊಟ್ಟು ಹೋಗಬೇಕು. ಅದಾದಮೇಲೆ ಅಲ್ಲಿಂದ ಸೀದಾ ಬಂದು ಅಗ್ನಿತೀರ್ಥಂ, ನಾನೇನು ಅಗ್ನಿತೀರ್ಥಂ ತೋರಿಸಿದೆ ಅಲ್ಲಿ ಸ್ನಾನ ಮಾಡಿ ನಿಮ್ಮ ಪಾಪಗಳನ್ನು ನಿವಾರಣೆ ಮಾಡಿ 22 ಕುಂಡ, ಬಾಯಿಸ್ ಕುಂಡ ಏನಿದೆ ಅಲ್ಲಿ ಹೋಗಿ 22 ಬಾವಿಗಳ ತೀರ್ಥವನ್ನು ತಲೆಗೆ ಹಾಕಿ ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿ ನೀವು ಜ್ಯೋತಿರ್ಲಿಂಗವನ್ನು ನೋಡ್ಬೋದು. ಸೊ ಇದಿಷ್ಟು ನೀವು ರಾಮೇಶ್ವರದಲ್ಲಿ ಬಂದಾಗ ಮಾಡ್ಬೋದು. ಅದು ಬಿಟ್ಟು ಬೇರೆ ಬೇರೆ ದೇವಸ್ಥಾನಗಳಿದೆ, ಹನುಮ ದೇವಸ್ಥಾನ ಇದೆ, ಬೇರೆ 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 ದೇವಸ್ಥಾನಗಳಿದೆ. ಬಟ್ ಮೇಯ್ನ್ ಆಗಿರುವಂಥದ್ದು ದೇವಸ್ಥಾನ ಈ ದೇವಸ್ಥಾನ. ಸೊ ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ಬಿಟ್ಟು ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಧನುಷ್ಕೋಡಿ ಕೂಡ ತೋರಿಸ್ತೇನೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೀವನ ತುಂಬ ಸಣ್ಣದು, ಆದಷ್ಟು ಟ್ರಾವೆಲ್ ಮಾಡಿ ಭಾರತದಲ್ಲಿರುವಂತಹ 12 ಜ್ಯೋತಿರ್ಲಿಂಗಗಳು ಕೂಡ ನೋಡುವಂತಹ ಪ್ರಯತ್ನ ಮಾಡಿ. ಬಟ್ ಯಾವುದು ಹತ್ತಿರ ಇದೆ ಅದು ಫಸ್ಟ್ ನೋಡಿ. ಸೊ ರಾಮೇಶ್ವರ ನಮಗೆ ಕರ್ನಾಟಕದವರಿಗೆ ತುಂಬಾ ಹತ್ತಿರ ಇದೆ. ಸೊ ಖಂಡಿತ ಇದನ್ನು ನೋಡುವಂತಹ ಪ್ರಯತ್ನ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೋಲೋ ಹರ್ ಹರ್ ಮಹಾದೇವ್.